ಹಾಯ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2015 ಎಲ್ರಿಗೂ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಅಂತ ಹಾರೈಸ್ತೀನಿ ಫ್ರೆಂಡ್ಸ್. ನೋಡಿ, ನಾವಿದು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದೆರಡು ವೀಡಿಯೋಸ್ಗೆ ಹಾಕಿರಲಿಲ್ಲ, ಅದನ್ನ ಇವತ್ತು ಹಾಕ್ತಾಯಿದ್ದೀನಿ. ಇದು ಮಕ್ಕಳು ಆಟ ಆಡ್ತಾ ಇರೋದು. ನೆಟ್ಟು ಸುತ್ತ ಜಾಲರಿ ಥರ ಕಟ್ಟಿ ಒಳಗಡೆ ನೆಟ್ ಥರ ಇದೆ, ಕುಣಿಯೋದು. ಮಕ್ಕಳು ತುಂಬ ಇಷ್ಟಪಟ್ಟರು ಅಂತ ಬಿಟ್ಟು ಆಡ್ತಾಯಿದ್ದಾರೆ. ನೋಡಿ, ಅಲ್ಲಿ ನನ್ನ ಮಗಳು ಅಳ್ತಿದ್ದಾಳೆ. ಅವಳು ಯಾಕೋ ತುಂಬ ಹೆದ್ರುಕೋತಿದ್ದೆ. ನೀರಲ್ಲೆಲ್ಲ ತುಂಬ ಆಟ ಆಡ್ತಾಳೆ. ಹಂಗೆ ಅಲ್ವಾ ಫ್ರೆಂಡ್ಸ್, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೇ ಅಷ್ಟೇ. ಎಲ್ಲರೂ ಬೇರೆ ಹಬ್ಬಗಳು ನೋಡಿದ್ರೆ ನಮ್ಮ ಮನೇಲಿ ಮಾಡ್ತೀವಿ, ಆದರೆ ಕನ್ನಡ ಸಮ್ಮೇಳನ ಅಂದರೆ ಎಲ್ಲರೂ ಒಂದಾಗಿ ಕನ್ನಡಿಗರೆಲ್ಲ ಸೇರಿ ಮಾಡೋ ಹಬ್ಬ. ಆ ಹಬ್ಬನೇ ಬೇರೆ ಅಲ್ವಾ ಫ್ರೆಂಡ್ಸ್. ಅದು ನಮ್ಮ ಮಂಡ್ಯದಲ್ಲಿ ನಡೀತಾ ಇರೋದ್ರಿಂದ ತುಂಬ ವಿಶೇಷವಾಗಿದೆ. ಅಲ್ಲಿ ಒಂದೆರಡು ಕ್ಲಿಪ್ಸು ಮಿಸ್ ಆಗಿತ್ತು ಅಂತ ಆ್ಯಡ್ ಮಾಡಿದ್ದೀನಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ನೋಡಿ ಫ್ರೆಂಡ್ಸ್. ಹಂಗೆ 2025 ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಫ್ರೆಂಡ್ಸ್, ವೀಡಿಯೋಗಳೆಲ್ಲ ತುಂಬ ನೋಡ್ತಾ ಇದ್ದೀರಾ, ಹಂಗೆ ನೋಡಿದವರೆಲ್ಲ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕದಲ್ಲೇ ನಡೆಯೋದ್ರಿಂದ ತುಂಬ ಹೆಸರುವಾಸಿಯಾಗಿದೆ. ಅದು ನಮ್ಮ ಮಂಡ್ಯದಲ್ಲಿ ಕೇಳಬೇಕಾ ಫ್ರೆಂಡ್ಸ್. ಹಂಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಮತ್ತು ಅಲ್ಲಿ ತುಂಬ ಅಂಗಡಿಗಳೆಲ್ಲ ಇಟ್ಟಿದ್ರು. ಬುಕ್ಸ್ಗಳಂತೂ ಫ್ರೆಂಡ್ಸ್ ತುಂಬ ಕಮ್ಮಿ ರೈಟು. ಹೊರ್ಗಡೆ ತಗೊಳ್ಳೋಕ್ಕಿಂತ ಅಲ್ಲಿ ತೊಗೊಂಡಿದ್ರೆ ತುಂಬ ನೋಡಿ ಫ್ರೆಂಡ್ಸ್. ಇಲ್ಲಿ ನನ್ನ ಮಗ ಅವ್ರ ಅಕ್ಕ ಅಣ್ಣ ಎಲ್ಲ ಆಟ ಆಡ್ತಿರೋದಕ್ಕೆ ನೋಡ್ತಾ ಇದ್ದಾನೆ. ನೋಡಿ ಇಲ್ಲಿ ಜಾಲಿಂದ ನೋಡ್ತಿದ್ದಾನೆ. ಅವ್ನಿಗೆ ಇನ್ನೂ ಇವಾಗ 6 ಮಂತು. ನೋಡಿ, ಪಲ್ವಿತ್ ಅಂತ ಅವನ ಹೆಸರು. ನನ್ನ ಮಗಳು ಜನಿಷಾ. ಅವರೆಲ್ಲ ಆಟ ಆಡೋದ್ರಿಂದ ಅವನಿಗೂ ಹೋಗ್ಬೇಕು ಅಂತ ಆಸೆ. ನೋಡಿ, ಚಿಕ್ಕ ಮಕ್ಕಳು ಎಷ್ಟು ಬ್ರಿಲಿಯಂಟ್ ಇರ್ತಾರೆ ಅಂದರೆ ನೋಡ್ತಾ ಇದ್ದಾನೆ, ಅಲ್ಲೇ ನೋಡ್ತಾನೆ. ಫ್ರೆಂಡ್ಸ್, ಎಲ್ಲರ ಮನೇಲೂ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಬುಕ್ಸು ಅಂಗಡಿಗಳು ಮತ್ತು ಊಟದ್ದು ಮತ್ತು ನೀರದ್ದು ಒಂದು ಮಾಡಿದರು ಫ್ರೆಂಡ್ಸ್. ನೀರಲ್ಲಿ ನೀರು ಮ್ಯೂಸಿಕ್ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ವಿಡಿಯೋ ಬರುತ್ತೆ, ಇವಾಗ ತೋರಿಸ್ತೀನಿ ರೀ. ನೀರಲ್ಲಿ ಮಾಡಿ ಅದು ನಾವು ನೈಟು ಇರೋದ್ರಿಂದ ತುಂಬ ಕಲರ್ಸ್ ಎಲ್ಲ ಬಿಟ್ಟಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ ದೂರ ಇದೆ. ಈ 2024ರಲ್ಲಿ ಏನೇ ಕಹಿ ಘಟನೆಗಳೆಲ್ಲ ನಡೆದಿದ್ರು, ಜೀವನನೇ ಹಂಗೆ ಅಲ್ವಾ ಫ್ರೆಂಡ್ಸ್. ಏನೇ ಸುಖ ಇರಲಿ ಸಿಹಿ ಇರಲಿ, ಅದನ್ನೆಲ್ಲ ಕಹಿನ ಮರೆತು ಸುಖನ ನೆನೆಸ್ಕೊಂಡು ಸಿಹಿ ಅನ್ನೋದನ್ನ ನಮ್ಮ ಬಾಳಲ್ಲಿ ನೆನೆಸ್ಕೊಂಡು ಮುಂದೆ ಸಾಗ್ತಾ ಇರಬೇಕು. ಅದೇ ಜೀವನ. ಅದನ್ನೇ ಏನಂತಾರೆ, ಪುನರಾವರ್ತನೆ ಮರುಚಕ್ರ ಅಂತಾರೆ. ಇವತ್ತು ಕಹಿ ಇರ್ಬೋದು, ನಾಳೆ ಸಿಹಿ ಇರ್ಬೋದು, ಅದನ್ನೆಲ್ಲ ಬದಿಗಿಟ್ಟು ಜೀವನನ ಸಾಗಿಸ್ತಾ ಇರಬೇಕು. ಓಕೆ ನೋಡಿ ಫ್ರೆಂಡ್ಸ್, ನನ್ನ ಮಗ ಇದು ಒಂದು 5 ಮಿನಿಟ್ ಬಿಡ್ತೀನಿ ಅಂದರು. ಮಕ್ಕಳು ಬರ್ತಾನೆ ಇಲ್ಲ. 5 ನಿಮಿಷಕ್ಕೆ ಬನ್ನಿ ಅಂದರು, ಆಂಟಿ ಬನ್ನಿ ಅಂದರೂ ಆಡ್ತಾನೆ ಇದ್ದಾರೆ. ಒಬ್ರಿಗೆ 30 ರೂಪೀಸ್ ಏನಾಯಿತು ನೋಡಿ ಫ್ರೆಂಡ್ಸ್. ಇದು ನೀರಲ್ಲಿ ಮಾಡಿದರು, ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ನೋಡೋಕ್ಕಂತೂ ತುಂಬ ನೈಟ್ ಹೊತ್ತಾಗಿರೋದ್ರಿಂದ ಲೈಟಿಂಗ್ ಎಲ್ಲ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಓಕೆ ಫ್ರೆಂಡ್ಸ್, ಈ ಲಾಗ್ ನಾನು ಇವತ್ತು ಇಲ್ಲಿಗೆ ಕೊನೆ ಮಾಡ್ತೀನಿ.